ಜಸ್ಟ್ ಅ ಸೆಕ್. ಏನಾಯ್ತು ಕನಿಕಾ? ಬ್ರೋ, ಬಾಗಿಂಗ್ ಏನೋ ಕೊಡ್ಬೇಕು ಅಂತಿದ್ಯಲ್ಲ, ಏನದು? ನಾನು ಆವಾಗ್ಲಿಂದ ನನ್ನ ಕೇಳ್ತಿದ್ದೀನಿ, ನೀನ್ ಹೇಳ್ತಾನೆ ಇಲ್ಲ. ಅವ್ರು ಮಾಡಿರೋ ಸಹಾಯಕ್ಕೆ ನಾನು ಕೊಡೋ ಗಿಫ್ಟ್ ಒಳ್ಳೇದು ಇಲ್ವೋ ಗೊತ್ತಿಲ್ಲ. ಗಿಫ್ಟ್ ಏನು ಅಂತ ಹೇಳಿದ್ರೆ ತಾನೆ ಒಳ್ಳೇದಾ ಇಲ್ವಾ ಅಂತ ಗೊತ್ತಾಗೋದು. ನಾನೊಂದು 25 lakhs ಕೊಡಬೇಕು ಅನ್ಕೊಂಡಿದ್ದೀನಿ. ಜಸ್ಟ್ ಮಿಸ್. ಏನು ದೇವ್ರೆ ಇದು, ನೀವ್ ಯಾಕೆ ಇದಕ್ಕಿದಾಗೆ ಹತ್ರ ಬರಕ್ ಹೋದ್ರಿ? ಅಲ್ಲ, ನನ್ ಹೆಲ್ಪ್ ಮಾಡೋಣ ಅಂತ ಬಂದೆ, ನೋಡಿದ್ರೆ ನನ್ ಕೊಲೆನೇ ಆಗೋಗ್ತಿತ್ತ ಅಂತ. ನೀವೆಲ್ಲ ಕುಕಿಂಗ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಒಳ್ಳೆ ಕುಕಿಂಗ್ ಡಾಕ್ಯುಮೆಂಟ್ರಿ ನೋಡ್ದಂಗೆ ಆಗ್ತಾ ಇದೆ. ನಾನೇನಾದ್ರೂ ಸಹಾಯ ಮಾಡ್ಲಾ? ನಿಮ್ ಸಹಾಯ ಏನು ಬೇಡ, ನಾವುಗಳೆಲ್ಲ ಮಾಡ್ತೀವಿ. ಅದೇಗಾಗುತ್ತೆ ನೋಡಿ, ನೀವು ತುಂಬಾ ಕೆಲಸ ಮಾಡ್ತಾ ಇದ್ದೀರಾ. ನೀವು ಅಡ್ಗೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಾನು ಕಟ್ ಮಾಡ್ಕೊಡ್ತೀನಿ. ಏನು, ನೀವು ಕಟ್ ಮಾಡ್ತೀರಾ? ನಿಮಗ್ ಬರುತ್ತಾ? ಕಟ್ ಮಾಡೋಕೆ ಬರದ? ಸೂಪರ್ ಆಗಿ ಕಟ್ ಮಾಡ್ತೀನಿ. ಅಲ್ಲ ದೇವ್ರೆ, ಇದೆಲ್ಲ ಯಾಕೆ ನಿಮ್ಗೆ? ಹೋಗಿ ಆರಾಮಾಗಿ ಕೂತ್ಕೊಳ್ಳಿ, ಹೋಗಿ, ನಾವು ಮಾಡ್ತೀವಿ ಇದನ್ನೆಲ್ಲ. ನೋ ನೋ ನೋ, ನನಗೆ ಕಟ್ ಮಾಡಕ್ ಬರುತ್ತಾ ಅಂತ ಭಾಗ್ಯ ಅವ್ರ ಡೌಟ್ ಅಲ್ಲಿ ಕೇಳಿದ್ಮೇಲೆ ನಾನು ಪ್ರೂವ್ ಮಾಡ್ಲೇಬೇಕು. ನಾನು ಕಟ್ ಮಾಡಿ ತೋರಿಸ್ತೀನಿ. ನಾನ್ ಕಟ್ ಮಾಡ್ತೀನಿ, ಕೊಡಿ. ಅಯ್ಯೋ ಪರವಾಗಿಲ್ಲ ಕೊಡಿ, ಪರವಾಗಿಲ್ಲ, ಕೊಡಿ. ಕೊಡಿ ಕೊಡಿ. ಅಲ್ಲ ಆಯ್ತು, ಕೈಗೆ ಚಾಕುನ ಕೊಡ್ಬಾರ್ದು, ತಗೊಂಡು. ಓ, ಥ್ಯಾಂಕ್ ಯು. ಹುಷಾರು. ಪರವಾಗಿಲ್ಲ ದೇವ್ರೆ, ಚೆನ್ನಾಗಿ ಹೆಚ್ಚ್ತಾ ಇದ್ದೀರಾ. ಮತ್ತೆ ನಂಗೂ ಕೆಲಸ ಮಾಡಕ್ ಬರುತ್ತೆ. ಅಲ್ಲ, ಈ ಗಂಡಸರು ಅಡಿಗೆ ಮನೆ ಕೆಲಸ ಎಲ್ಲ ಮಾಡೋದು ಅಪರೂಪ ಅಲ್ವಾ, ಅದಕ್ಕೆ ಕೇಳ್ದೆ. ಅಲ್ಲ, ಅಡಿಗೆಗೆ ಗಾಡ್ ಫಾದರ್ ಆಗಿರೋ ನಳ ಮಹಾರಾಜರು ಕೂಡ ಗಂಡಸೇ ಅಲ್ವಾ? ಓಹೋ, ನಳ ಮಹಾರಾಜನ ಅಭಿಮಾನಿಯೇ. ಹುಷಾರು, ತರಕಾರಿ ಕಟ್ ಮಾಡಪ್ಪ, ಬೆರಳಲ್ಲ. ನೋಡ್ಕೊಳ್ಳಿ ನಿಮ್ಮ ಅಣ್ಣನ. ಅಕ್ಕ, ನಾವ್ ಯಾವ ಕರ್ಮಕ್ಕಲ್ಲಿ ಬಂದ್ ಕೂತಿದೀವಿ? ಆದಿ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೊರಟು ಬಂದೆ. ಅದ್ ಏನ್ ಗಿಫ್ಟ್ ಕೊಡ್ತಾನೋ ಏನೋ ದೇವ್ರೇ ಬಲ್ಲ. ಇತ್ತೀಚೆಗಂತೂ ಒಂದು ಚೇಂಜ್ ಬಿಹೇವಿಯರ್ ನೋಡಿ ನನಗೆ ಟೆನ್ಷನ್ ಆಗ್ತದೆ. ಕನಿಕಾ, ಆ ದಿನ ಮತ್ತೆ ಸರಿದಾರಿಗೆ ತರಲೇಬೇಕು. ನೋಡ್ತಾರೆ, ಏನಾದ್ರೂ ಮಾಡೇ ಮಾಡ್ತೀನಿ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಹೇ, ಇನ್ನು ಸ್ವಲ್ಪ ಹಾಕು. ಇದೇನಿದು ಹಿಂಗಿದೆ? ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡರ್ ಮಾಡ್ಬಿಟ್ಟೆ. ಇದ್ ನೋಡಿದ್ರೆ ಹೌದಾ, ಚೆನ್ನಾಗೇ ಇದೆಯಲ್ವಾ? ಇದಕ್ಕೇನಾಗಿದೆ? ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಶ್ರೇಷ್ಠ, ಏನೋ ಒಂಥರ ಆರ್ಟಿಫಿಷಿಯಲ್ ಆಗಿದೆ, ರುಚಿನೇ ಇಲ್ಲ. ಹೌದಾ, ನನ್ಗೇನು ಹಾಗನ್ಸಲ್ಲ. ನೋಡನಿ, ಸುಮ್ನೆ ಒಂದ್ ಬೆಲ್ಲ ಹಾಕ್ಬಿಡ್ತಾರ ಅಷ್ಟೇ. ಬರೀ ಬೆಲ್ಲ ಹಾಕ್ಬಿಟ್ರೆ ಸ್ವೀಟ್ ಬರಲ್ಲ. ಒಬ್ಬಟ್ಟು ಮಾಡೋದು ಒಂದು ಆರ್ಟ್, ಸೀರಿಯಸ್ಲಿ. ಇದು ಚೆನ್ನಾಗಿರೋ ಒಬ್ಬಟ್ಟು ಅಲ್ವೇ ಅಲ್ಲ. ನಾನು ಇದಕ್ಕಿಂತ ಎಷ್ಟು ಚೆನ್ನಾಗಿರೋ ಒಬ್ಬಟ್ಟು ತಿಂದಿದ್ದೀನಿ ಗೊತ್ತಾ? ನನಗೆ ಒಬ್ಬಟ್ಟು ಟೇಸ್ಟ್ ಗೊತ್ತಿಲ್ವಾ ಹೇಳು? ಬಿಸಿ ಬಿಸಿ ಒಬ್ಬಟ್ಟನ್ನ ತುಪ್ಪನಲ್ಲಿ ಹಾಕೊಂಡು ತಿಂದ್ರೆ ಬಾಯಿನಲ್ಲಿ ನೀರು, ಅದ್ರ ಮಜಾನೇ ಬೇರೆ. ನಾನೇನ್ ಗೊತ್ತಾ, ಒಂದ್ಸಲಕ್ 4-5 ಒಬ್ಬಟ್ಟು ತಿನ್ಬಿಡ್ತಿದ್ದೆ. ಅಂತ ಸೂಪರ್ ಆಗಿರೋ ರುಚಿಯಾಗಿರೋ ಒಬ್ಬಟ್ಟು ತಿಂದಿದ್ದೀನಿ. ಹೌದಾ, ಎಲ್ಲಿ, ಯಾರು ಮಾಡಿದ್ದು? ಇನ್ಯಾರು? ಭಾಗ್ಯ. ಆಯ್ತಲ್ಲ, ಅಡಿಗೆ ಕೆಲಸ ಎಲ್ಲ ಮುಗೀತು. ಪೂಜಾ, ಎಲ್ರೂ ಪೂಜೆಗೆ ಬರಕ್ ಹೇಳ್ಬಿಡ್ತೀಯಾ? ಆಯ್ತಲ್ಲ. ಏನ್ ಭಾಗ್ಯ, ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಕುಕ್ ಮಾಡಿದ್ರಲ್ಲ, ಗ್ರೇಟ್ ನೀವು. ಮತ್ತೆ ನಮ್ ಭಾಗ್ಯ ಅಂದ್ರೆ ಸುಮ್ನೆನಾ? ಅವಳು ಯಾವ ಕೆಲ್ಸ ತಗೊಳ್ಳಿ ಅದನ್ನ ಮಾಡೋ ತನಕ ಬಿಡಲ್ಲ. ಬರೀ ಅಡಿಗೆ ಕೆಲ್ಸ ಅಂತಲ್ಲ, ಯಾವ್ದೇ ಕೆಲ್ಸ ತಗೊಳ್ಳಿ
ಹಠವಾದಿ. ಭಾಗ್ಯ ಸೂಪರ್ ನೀವು. ಆಯ್ತಾ ಆಯ್ತಾ ಭಾಗ್ಯನ ಬಗ್ಗೆ ಗುಣಗಾನ? ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಗಿರ್ಬೇಕು ಅನ್ಕೊಂಡೆ. ಆ ಭಾಗ್ಯನ ಹೆಸರೆತ್ತು ನನ್ ಮೂಡೆಲ್ಲ ಹಾಳು ಮಾಡ್ದೆ. ರಿಯಲಿ ಸಾರಿ ಹನಿ, ನಾನು ಬೇಕು ಅಂತ ಹೇಳಿಲ್ಲ. ಅದು ಆಕ್ಚುಲಿ ಒಂದು ಫ್ಲೋನಲ್ಲಿ. ಏನ್ ಫ್ಲೋ? ನೀನ್ ಇನ್ನೂ ಅವಳೆ ಅಂತಾನೆ ಇದ್ಯಾ? ಏನ್ ಹೇಳ್ತಿದ್ಯಾ ಹನಿ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಹನಿ. ನಿನ್ ಗೊತ್ತಿಲ್ವಾ ನನ್ಗಳು ನೆರಳು ಕಂಡ್ರು ಆಗಲ್ಲ ಅಂತ? ಅದು ಹೋಳಿಗೆ ಬಗ್ಗೆ ಮಾತಾಡ್ತಿದ್ವಲ್ಲ, ಅವಳು ನೆನಪಲ್ಲ, ಐ ಮೀನ್ ಮಾತಲ್ಲಿ ಬಂದ್ಬಿಟ್ಲು. ಐ ಆಮ್ ರಿಯಲಿ ಸಾರಿ. ಇನ್ ಒಂದ್ ಸಲ ಅವಳ ಹೆಸರು ಎತ್ತಿದ್ರೆ ಚೆನ್ನಾಗಿರಲ್ಲ. ಹನಿ ಸಾರಿ ಹನಿ, ಸಾರಿ ಸಾರಿ ಸಾರಿ. ಪ್ರಾಮಿಸ್ ಬೇಕಂತ ಮಾಡಿಲ್ಲ, ನಿಜವಾಗ್ಲು. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते महालक्ष्मी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಆರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಲಕ್ಷ್ಮೀ ಮಹಾಲಕ್ಷ್ಮಿ. ಆ ಲಕ್ಷ್ಮೀ ಮಹಾಲಕ್ಷ್ಮಿ, ಲಕ್ಷ್ಮೀ ಜಯ ಲಕ್ಷ್ಮಿ, ಲಕ್ಷ್ಮೀ. ಪೂಜೆ ಕಿಶನ್ ಇಬ್ರು ಆರತಿ ಮಾಡಿ ಆಯ್ತಾ? ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಈಗಾಗಲೇ ತಡ ಆಗಿದೆ, ಊಟ ರೆಡಿ ಇದ್ರೆ ಎಲ್ರು ಊಟಕ್ಕೆ ಹೋಗೋಣ. ಹಾ ಮಾವ, ಎಲ್ಲ ತಯಾರಿದೆ. ಎಲ್ಲಮ್ಮ ತಯಾರು ಮಾಡಿದ್ರೆ ಎಲ್ಲಿ ಕೂತ್ಕೊಳ್ಳೋದು? ಮೇಲೆ ಮಾವ. ಅಯ್ಯೋ ನೋಡ್ರಿ, ಬನ್ನಿ ಬನ್ನಿ. ಪೂಜಾ ಕಿಶನ್ ನೀವಿಬ್ರು ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ ಅತ್ತೆ, ನಾವು ಆಮೇಲೆ ಊಟ ಮಾಡ್ತೀವಿ. ಅಯ್ಯೋ ಹಾಗಂದ್ರೆ ಹೇಗೆ? ನಿಮಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು. ನವದಂಪತಿಗಳು ಕೂತ್ಕೋಬೇಕು. ಹೋಗಮ್ಮ. ನಡಿ. ಆದೇವ್ರೆ ನೀವು ಊಟಕ್ಕೆ ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಆಮೇಲೆ ಕೂತ್ಕೋತೀನಿ. ಅಯ್ಯೋ ಯಾಕಾದೇವ್ರೆ, ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ. ಬೇಡ ಬೇಡ, ನಾನು ಆಮೇಲೆ ಕೂತ್ಕೋತೀನಿ. ಆದೇವ್ರೆ ಅಯ್ಯ ಬಿಡಮ್ಮ, ಅವನ ಆಮೇಲೆ ಕೂತ್ಕೋತೀನಿ ಅಂದ್ರೆ ಪರವಾಗಿಲ್ಲ, ಹೊಟ್ಟೆ ತಾಳ ಆಗ್ತದೆ. ಬಿಡ್ಸಿ ಬಿಡ್ಸಿ. ಅತ್ತೆ, ಈ ಬ್ರೋಗ್ ಏನಾಗಿದೆ? ಯಾಕಿಷ್ಟು ಓವರ್ ಆಗಿ ಆಡ್ತಿದ್ದಾನೆ? ಏನಾಗಿದೆ ಅಂತ ಅರ್ಥನೇ ಆಗ್ತಿಲ್ಲ. ಏನು ವಿದೇಶದಲ್ಲಿ ಓದಿದ್ದೀನಿ ಎಲ್ಲ ಯಾಕೆ ಬರೋದಿಲ್ಲ? ಈ ಕಡೆ ತಿರುಗಿಸ್ತು. ಸಾರಿ ಸಾರಿ. ಹೇಳ್ಕೊ ಎಲ್ಲ. ನಂಗೆ ಸಾಕಮ್ಮ. ಭಾಗ್ಯ, ಇನ್ನೊಂದ್ ಸ್ವಲ್ಪ ಹಾಕು. ಭಾಗ್ಯ ಅವ್ರೆ, ತಗೊಳ್ಳಿದ್ದೇನ?
ಸಾವಕಾಶ ಆಗ್ಲಿ ಎಲ್ಲಾರು. ಕಾಮತ್ ಸರ್, ಸಾವಕಾಶ. ಅನ್ನ ಸಾತು ಸುಖಿ ಹೋವ ಭಾಗ್ಯ. ಊಟ ಬಹಳ ಸೊಗಸಾಗಿದೆ, ಅಮೃತ ಅಮೃತ ಇದ್ದಾಗಿದೆಯಮ್ಮ. ಹ್ಞೂಪ್ಪ, ಒಂದೊಂದ್ಸಲ ಈ ಪೂಜಾ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉಳಿಯುತ್ತೆ. ಯಾಕೋ? ಇನ್ನೇನ್ ಪೂಜಾ, ಇಷ್ಟು ವರ್ಷ ಭಾಗ್ಯವ್ರ ಕೈ ರುಚಿ ನೀನ್ ನೋಡ್ಲಿಲ್ವಾ? ನಿನ್ ಪ್ಲೇಸಲ್ಲಿ ನಾನು ಇರ್ಬೇಕಿತ್ತು ಅಂತ. ಕರೆಕ್ಟ್ ಅಣ್ಣ, ಕರೆಕ್ಟ್. ಅಯ್ಯೋ ಅಯ್ಯೋ, ಈ ತರ ಒಂದು ಊಟ ಇದ್ಬಿಟ್ಟು ನಮ್ಗೆ ಏನು ಬೇಡ. ಭಾಗ್ಯ, ತುಂಬಾ ಚೆನ್ನಾಗಿದೆ ಮಗಳೇ ಅಡಿಗೆ. ಯಾವಾಗ ನೋಡು ಎಲ್ರು ಈ ಭಾಗ್ಯನ್ ಹೊಗಳ್ತಾನೆ ಇರ್ತಾರೆ. ಯಾಕಾದ್ರೂ ಬನ್ನು ಅಂತ ಅನಿಸು. ನಾನು ಹೇಳಿದ್ನಲ್ಲ, ನಾನು ಇವತ್ತು ಫ್ರೀ ಇರಲ್ಲ, ಬ್ಯುಸಿಯಾಗಿರ್ತೀನಿ ಅಂತ. ಆದ್ರೂ ಎಲ್ಲ ಅಪ್ರೂವಲ್ಸ್ನು ಯಾಕೆ ಇವತ್ತು ಇಟ್ಕೊಂಡಿದ್ದೀರಾ? ನೋ 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 ನೋ, ಐ ಕಾಂಟ್ ಅಪ್ರೂವ್ ಟುಡೇ. ಫೈಲ್ಸ್ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆಮೇಲೆ ಅಪ್ರೂವ್ ಮಾಡ್ತೀನಿ. ಯಾ, ಓಕೆ. ಬ್ರೋ, ಜಸ್ಟ್ ಸೆಕ್. ಏನಾಯ್ತು ಕನಿಕಾ? ಬ್ರೋ, ಭಾಗ್ಯಂಗ್ ಏನೋ ಕೊಡ್ಬೇಕು ಅಂತಿದ್ಯಲ್ಲ, ಏನದು? ನಾನು ಆವಾಗ್ಲಿಂದ ನನ್ನ ಕೇಳ್ತಿದ್ದೀನಿ, ನೀನ್ ಹೇಳ್ತಾನೆ ಇಲ್ಲ. ಅವ್ರು ಮಾಡಿರೋ ಸಹಾಯಕ್ಕೆ ನಾನು ಕೊಡೋ ಗಿಫ್ಟು ಒಳ್ಳೇದೋ ಇಲ್ವೋ ಗೊತ್ತಿಲ್ಲ. ಗಿಫ್ಟ್ ಏನು ಅಂತ ಹೇಳಿದ್ರೆ ತಾನೆ ಒಳ್ಳೇದಾ ಇಲ್ವಾ ಅಂತ ಗೊತ್ತಾಗೋದು. ನಾನೊಂದು 25 lakhs ಕೊಡಬೇಕು ಅನ್ಕೊಂಡಿದ್ದೀನಿ. ಓ, ಈ ಗಿಫ್ಟ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ವಾಟ್? 25 lakhs? ಈ ಬ್ರೋಗ್ ಏನಾಗಿದೆ? ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಇದೆಯಾ?